ಕಳೆದ ರಾಮನವಮಿಯಂದು ತಮ್ಮೆಲ್ಲರ ಮುಂದೆ ಒಂದು ವಿಶೇಷವಾದಂತಹ ವಿನಂತಿ ನಿವೇದಿಸಲ್ಪಟ್ಟಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೆಬ್ಬಾರಗುಡ್ಡೆ ಎಂಬ ಗ್ರಾಮದಲ್ಲಿ ವಾಸ್ತವ್ಯ ಇರತಕ್ಕಂತಹ ವೃದ್ಧ ದಂಪತಿಗಳಾದ ಶ್ರೀಮತಿ ಮತ್ತು ಶ್ರೀ ಕೃಷ್ಣ ತಿಮ್ಮಣ್ಣ ಗಾಂವ್ಕರ್ ಇವರ ಅತ್ಯಂತ ಆರ್ಥಿಕ ದುಸ್ಥಿತಿ, ಅನಾರೋಗ್ಯದ ಕಷ್ಟದ ಸ್ಥಿತಿ, ವಿಶೇಷವಾಗಿ ಮನೆಯ ಒಂದು ಶಿಥಿಲತೆ, ಎಲ್ಲ ಕಾರಣಗಳಿಂದ ಅವರ ಬದುಕಿನ ಪ್ರಸ್ತುತ ಅಸಹಾಯಕತೆಯನ್ನು ತಮ್ಮ ಮುಂದೆ ನಿವೇದಿಸುವಂತಹ ಪ್ರಯತ್ನವನ್ನು ಮಾಡಿಯಾಗಿತ್ತು. ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಆ ದಂಪತಿಗಳ ಅವರ ಸದ್ಯದ ಕಷ್ಟದ ಸ್ಥಿತಿ ದೂರವಾಗಲಿ ಎಂಬಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮದಾದಂತಹ ಒಂದು ಪ್ರೀತಿಪೂರ್ವಕವಾದಂತಹ ಆರ್ಥಿಕ ಸಹಕಾರವನ್ನು ಕೂಡ ನೀಡಿದ್ದೀರಿ. ಅದರ ಮೂಲಕವಾಗಿ ಅವರಿಗೆ ಬರುವ ಈ ಮಳೆಗಾಲದ ಒಳಗಾಗಿಯೇ ಒಂದು ಚಿಕ್ಕದಾದ ಚೊಕ್ಕದಾದ ಪುಟ್ಟ ಮನೆಯೊಂದನ್ನು ಕಟ್ಟಿಕೊಡುವಂತಹ ವ್ಯವಸ್ಥೆಯ ಕಾರ್ಯವನ್ನು ಯಲ್ಲಾಪುರದ ಮಂಜುನಾಥ್ ಜಂಬೇಸ್ವಾಲ್ ಇವರು ಮತ್ತು ಅವರ ಸಹಚರರು ಆರಂಭ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ಕೆ ಇನ್ನೂ ಕೂಡ ಸ್ವಲ್ಪ ಮಟ್ಟಿನ ಸಹಕಾರದ ಅವಶ್ಯಕತೆ ಅನಿವಾರ್ಯವಾಗಿದೆ. ಮನೆ ಕಟ್ಟಿದಲ್ಲಿಗೆ ಮುಗಿದಿಲ್ಲ. ಆ ವೃದ್ಧ ದಂಪತಿಗಳಿಗೆ ಮುಂದಿನ ಕೆಲವು ಸಮಯದ ಔಷಧೋಪಚಾರಗಳ ಒಂದು ಮೊತ್ತವನ್ನು ಕೂಡ ಸಂಗ್ರಹಿಸಿ ಅವರಿಗೆ ಸಲ್ಲಿಸ್ತಕ್ಕಂತಹ ಸಂಕಲ್ಪ. ಹಾಗಾಗಿ ಈ ಎಲ್ಲ ಕಾರ್ಯಕ್ಕೆ ತಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಹೆಚ್ಚಿನ ಸಹಕಾರ ಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಜೀವಕ್ಕೆ ಒಂದು ತುತ್ತನ್ನು, ನಾವುಣ್ಣುವ ತುತ್ತಿನಲ್ಲಿ ಒಂದು ತುತ್ತನ್ನು ಆ ಕಷ್ಟದಲ್ಲಿರುವ ಜೀವಗಳಿಗೆ ಉಣಬಡಿಸೋಣ ಎಂಬ ವಾತ್ಸಲ್ಯಪೂರ್ಣ ಹೃದಯಗಳೆಲ್ಲವೂ ಕೂಡ ಒಂದಾದರೆ ಈ ಕಾರ್ಯ ಅಂತಹ ಕಷ್ಟದ್ದೇನೂ ಕೂಡ ಅಲ್ಲ. ಒಂದು ವೃದ್ಧ ಬ್ರಾಹ್ಮಣ ದಂಪತಿಗಳು, ನಾವಲ್ಲದೆ ಅವರಿಗೆ ಯಾರು ಸಹಕರಿಸಬೇಕು? ಹಾಗಾಗಿ ದಯಮಾಡಿ ಸುಲಭವಾಗಿ ಸಹಕರಿಸುವುದಕ್ಕೆ ಅಥವಾ ಸಹಕಾರಿಗಳನ್ನು ಒಗ್ಗೂಡಿಸುವುದಕ್ಕೆ ನಿಮ್ಮ ಆಪ್ತರಿಗೂ ಕೂಡ ಈ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಆ ಮೂಲಕವಾಗಿ ಆ ದಂಪತಿಗಳ ಶೇಷಾಯುಷ್ಯದಲ್ಲಿ ತನ್ನ ಸಮಾಜ ಅಥವಾ ತಾವು ಬದುಕಿದ್ದ ಸಮಾಜ ನಮ್ಮ ಕುರಿತಾಗಿ ಪ್ರೀತಿಯನ್ನು ವ್ಯಕ್ತಪಡಿಸುವುದರ ಮೂಲಕವಾಗಿ ನಮ್ಮ ಕಷ್ಟಕ್ಕೆ ಸ್ಪಂದಿಸಿತ್ತು ಎಂಬ ಒಂದು ಧನ್ಯತೆಯನ್ನು ಹುಟ್ಟುಹಾಕುವ ಪ್ರಯತ್ನವನ್ನು ಮಾಡೋಣ. ಶುಭರಾತ್ರಿ. ನಮಸ್ಕಾರ.